ಮೇಡಮ್ ಈ ಒಂದೊಂದು ಮೆಸೇಜ್ಗಳು ನೋಡ್ತಾ ಇದ್ರೆ ಓದೋದಕ್ಕೂ ಯೋಗ್ಯ ಅಲ್ಲ ಹಂಗಿದೆ ಟೆಕ್ಸ್ಟ್ಗಳು. ಇವರೊಂದು ಸಿನಿಮಾ ಪ್ರೇಕ್ಷಕರು ಅಂತನೋ ಅಥವಾ ಅಭಿಮಾನಿಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ, ಅನಾಗರಿಕರು ಅಂತ ಅನ್ಬೇಕಿಂತವ್ರನ್ನ. ಈ ಮೈಂಡ್ ಸೆಟ್ ಬಗ್ಗೆ ಏನು ಹೇಳ್ತೀರಾ? ಸರ್ ನೀವು ಹೇಳಿದ್ ಕರೆಕ್ಟು, ಬಟ್ ನನ್ಗೆ ಒಂದೊಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನಾವು ಒಂದ್ಸತಿ ಬೇಸರ ಆಗತ್ತೆ. ಅಂದ್ರೆ ಈ ತರ ಇದಾರಂದ್ರೆ ಮೈಂಡ್ ಸೆಟ್ ಅವ್ರಿಗೇನು ಅನ್ಎಂಪ್ಲಾಯ್ಮೆಂಟ್, ಅನ್ಎಜುಕೇಶನ್, ಏನು ವಾಟ್ ಇಸ್ ದ ಪ್ರಾಬ್ಲಮ್? ಬಿಕಾಸ್ ವಿ ಶುಡ್ ಸೆಟ್ ಅ ಗುಡ್ ಎಕ್ಸಾಂಪಲ್. ನಾವು ಸೊಸೈಟಿನಲ್ಲಿ ಎಲ್ರಿಗೂ ಒಂದು ಜಾಬ್ ಇದೆ, ಒಂದು ಎಂಪ್ಲಾಯ್ಮೆಂಟ್ ಇದ್ರೆ, ಅವ್ರ ಮನೇಲೂ ಹೆಣ್ಮಕ್ಳು ಇದಾರಲ್ವಾ, ಅವ್ರಿಗೂ ತಾಯಿ ಮತ್ತೆ ಐ ಡೋಂಟ್ ನೋ ತಂಗಿ ಅಕ್ಕ ಯಾರೋ ಒಬ್ರು ಇದ್ದೇ ಇರ್ತಾರಲ್ವಾ, ಹೆಂಡತಿನೋ ಗರ್ಲ್ ಫ್ರೆಂಡೋ ಯಾರೋ ವಾಟ್ ಎವರ್ ಇಟ್ ಇಸ್. ಹೆಣ್ಮಕ್ಳಿಗೆ ಗೌರವಿಸೋದ್ರೆ ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಲಿವಿಂಗ್ ಇನ್? ನನ್ಗೆ ಬೇಸರ ಆಗತ್ತೆ, ಇವ್ರನ್ನ ಹಿಂಗೆ ನಾ ಬೆಳೆಸಿರೋದು ಅವ್ರ ಅಪ್ಪ ಅಮ್ಮ ಅಂತ. This is not the society I stand for. See, ದರ್ಶನ್ಗೂ ನನ್ಗೂ there is nothing actually. In fact, ಅವ್ರ ವೈಫ್ ನಾವು ಚೆನ್ನಾಗಿದ್ದೀವಿ, ಅವ್ರು ಸಿಕ್ತಾಗೆಲ್ಲ ಮಾತಾಡ್ತೀವಿ. ದರ್ಶನ್ ನಾನು ಸಿನಿಮಾ ಮಾಡುವಾಗ there was a good working relationship. ಬಟ್ ತಪ್ಪು ಅಲ್ವಾ? ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ಇಂಡಸ್ಟ್ರಿದವರು ಅಂತ ನಾವು ಸುಮ್ಮನೆ ಇರಕ್ಕಾಗತ್ತಾ?